ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪಾರ್ಟ್ 3ನಲ್ಲಿ ಯಾವ್ಯಾವ ಹೇರ್ ಸ್ಟೈಲ್ ಬರುತ್ತೆ ನೋಡೋಣ ಬನ್ನಿ. ನಾನು ನೋಸ್ ಮಿಡಲಿಂದ ವರ್ಟಿಕಲ್ ಲೈನ್ ತೊಗೊತಿದ್ದೀನಿ, ಇಯರ್ ಮಿಡಲ್ವರೆಗೂ ತೊಗೋತಾ ಇದ್ದೀನಿ. ಅವ್ರ ಹೇರ್ಸ್ ಏನಾದರೂ ಅಂದರೆ ನೀವು ಮಾಡೋರ ಹೇರ್ಸ್ ಏನಾದರೂ ತುಂಬ ತಿಕ್ಕಿತ್ತು ಅಂದರೆ ಮಿಡಲ್ ಸಾಕಾಗುತ್ತೆ. ತಿನ್ ಏನಾದರೂ ಇತ್ತು ಅಂದರೆ ಇಯರ್ ಎಂಡಿಂಗ್ವರೆಗೂ ನೀವು ತೊಗೋಬೇಕಾಗುತ್ತೆ. ಈ ಥರ ಸಕ್ಷನ್ ತೊಗೊಂಡು ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಫ್ರಂಟಲ್ಲಿ ಈ ಥರ ಲೇಯರ್ ತೊಗೊತಿದ್ದೀನಿ ಚಿಕ್ಕದಾಗಿ. ಇದನ್ನು ಟ್ವಿಸ್ಟ್ ಮಾಡ್ಕೊತಾ ಇದ್ದೀನಿ. ಟ್ವಿಸ್ಟ್ ಮಾಡಿಕೊಂಡು ಇದ್ರ ಜೊತೆಗೆ ಇನ್ನೊಂದು ಲೇಯರ್ ತೊಗೊಂಡು, ಅಂದರೆ ಚಿಕ್ಕ ಚಿಕ್ಕ ಸೆಕ್ಷನ್ ತೊಗೋಬೇಕು. ತೊಗೊಂಡು ನಾನು ಅದ್ರ ಜೊತೆ ಮರ್ಜ್ ಮಾಡಿಕೊಂಡು ಟ್ವಿಸ್ಟ್ ಮಾಡ್ಕೊತಾ ಬರ್ತೀನಿ. ಇದೆಲ್ಲ ತುಂಬ ಸಿಂಪಲ್ಲಾಗಿದೆಯಲ್ಲ, ಏನಕ್ಕೆ ಇದನ್ನು ಹೇಳ್ಕೊಡ್ತಿದ್ದೀರಾ ಅಂತ ಕೇಳ್ಬೋದು. ಇದು ಬಿಗಿನರ್ಸ್ಗೋಸ್ಕರ ನಾನು ಹೇಳ್ಕೊಡ್ತಾ ಇರೋದು. ಬೇಸಿಕ್ ಟು ಅಡ್ವಾನ್ಸ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ ಅಲ್ವಾ. ಸೊ ಸ್ಟಾರ್ಟಿಂಗು ಹೇಗೆ ಮಾಡೋದು ಅಂತ ಇದು ಸಹ ಗೊತ್ತಿಲ್ಲದೆ ಇರೋರು ಇರ್ತಾರೆ, ಅವರಿಗೋಸ್ಕರ ಈ ವಿಡಿಯೋ ಮಾಡಿರೋದು. ಫ್ರಂಟ್ ವೇರಿಯೇಷನ್ ಎಲ್ಲ ನಾನು ಈ ವಿಡಿಯೋನಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಥರ ಟ್ವಿಸ್ಟ್ ಆದಮೇಲೆ ಬಾಬಿ ಪಿನ್ ಅಂತ ಏನು ಹೇಳ್ತೀವಿ ಅದರಿಂದ ನಾನು ಲಾಕ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಬೇಕಿದ್ರೆ ನೀವು ಪುಲ್ ಮಾಡ್ಬೋದು ಹೇರ್ನ, ವೇರಿ ಗೊತ್ತಾಗೋದಕ್ಕೋಸ್ಕರ. ಪುಲ್ ಮಾಡಿಕೊಂಡು ಲಾಸ್ಟಲ್ಲಿ ನಾನಿಲ್ಲಿ ಬಾಬಿ ಪಿನ್ನಿಂದ ಸೆಕ್ಯೂರ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದನ್ನು ಬ್ರೈಡ್ಗೂ ಸಹ ನಾವು ಹಾಕ್ಬೋದು. ನೆಕ್ಸ್ಟು ಹೇರ್ ಸ್ಟೈಲ್ ನೋಡೋಣ. ಇಲ್ಲಿ ಸೇಮ್ ಅದೇ ಥರ ಸೆಕ್ಷನ್ ತೊಗೊಂಡು 3 ಪಾರ್ಟ್ ಮಾಡ್ಕೊತೀನಿ ನೋಡಿ. ನಾವು ಇಲ್ಲಿ ಜಡೆ ಹೇಗೆ ಹಾಕ್ಕೊತೀವಿ ಅದೇ ಥರನೇ ಸೇಮು ಲೆಫ್ಟ್ ಸೈಡು ನಾನು ಹೇರ್ ತೊಗೊತಿದ್ದೀನಿ, ರೈಟ್ ಸೈಡು ಹೇರ್ ತೊಗೋತಿದ್ದೀನಿ. ಸ್ವಲ್ಪ ಸ್ವಲ್ಪ ಜಾಯಿನ್ ಮಾಡ್ಕೊತಾ ಬರ್ತೀನಿ. ಇದೂ ಅಷ್ಟೇ ಬಿಗಿನರ್ಸ್ ಫ್ರೆಂಡ್ಲಿ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಇದು ಸಹ. ಯಾರ್ಯಾರಿಗೆ ಗೊತ್ತಿದೆ ಈ ಹೇರ್ ಸ್ಟೈಲು ಕಮೆಂಟ್ ಮಾಡಿ ತಿಳಿಸಿ ನನಗೆ. ನೋಡಿ, ಇದೇ ಥರ ಎಣ್ಕೊಂಡು ಬಂದು ಲಾಸ್ಟಲ್ಲಿ ಸೇಮ್ ನಾವು ಲಾಸ್ಟು ಹೇರ್ ಸ್ಟೈಲ್ ಏನು ನೋಡಿದ್ವಿ ಅದೇ ಥರನೇ ಹೆಣ್ಕೊಂಡು ಬಂದಾದಮೇಲೆ ಬಾಬಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಬೇಕು. ಈ ಹೇರ್ ಸ್ಟೈಲು ಅಷ್ಟೇ ಮುಹೂರ್ತಮ್ ಲುಕ್ಗೆ, ರಿಸೆಪ್ಷನಲ್ಲಿ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾರ್ಮಲಾಗಿ ನಾವು ಹೆಂಗೆ ಎಣ್ಕೊತೀವಿ ಅದೇ ಥರನೇ. ಮತ್ತು ರೈಟ್ ಸೈಡು ಲೆಫ್ಟ್ ಸೈಡು ಸ್ವಲ್ಪ ಸ್ವಲ್ಪ ಹೇರ್ ತೊಗೊಂಡು ಎಣ್ಕೊಂಡು ಬಂದಿದ್ದೀನಿ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಬಾಬಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊತಿದ್ದೀನಿ. ಇದು ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಹೇರ್ ಸ್ಟೈಲ್ ಬಂದು ವಾಟರ್ಫಾಲ್ ಹೇರ್ ಸ್ಟೈಲ್ ಅಂತ ಹೇಳ್ತೀವಿ. ಇದು ತುಂಬ ಈಸಿಯಾಗಿದೆ, ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೇಳೋದು ಮರ್ತೋಗ್ಬಿಟ್ಟಿದ್ದೆ, ಇವಾಗ ಹೇಳ್ತಿದ್ದೀನಿ ಅಷ್ಟೇ. ನೋಡಿ, ಈ ಥರ ಹೇರ್ಸ್ನ ತೊಗೊಂಡು 2 ಡಿವೈಡ್ ಮಾಡ್ಕೊತಿದ್ದೀನಿ. ಚಿಕ್ಕ ಚಿಕ್ಕ ಪಾರ್ಟಿಷನ್ ತೊಗೊಂಡಿದ್ದೀನಿ ಇಲ್ಲಿ. ಇದಾದಮೇಲೆ ನಾನು ಹೇರ್ನ ಅದು ಮಿಡಲ್ ಬರೋ ಥರ ಆ 2 ಹೇರ್ ತೊಗೊಂಡಿದ್ನಲ್ವ ಅದರಿಂದ ಟ್ವಿಸ್ಟ್ ಮಾಡ್ಕೊತಿದ್ದೀನಿ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. 2 ಏರ್ ಏನು ತೊಗೊಂಡಿದೆ ಇಂಟು ಮಾರ್ಕಲ್ಲಿ ಟ್ವಿಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೇಮ್ ಅವಾಗೆಲ್ಲ ಹೇಗೆ ಹೇರ್ ಸೆಕ್ಷನ್ ತೊಗೊಂಡಿದ್ವಿ ಅದೇ ಥರನೇ ತೊಗೊಂಡು 2 ಚಿಕ್ಕ ಚಿಕ್ಕ ಹೇರ್ಸ್ ಏನು ತೊಗೊಂಡಿದ್ವಿ ಅದರಿಂದ ಇಂಟು ಮಾರ್ಕಲ್ಲಿ ನಾನು ಟ್ವಿಸ್ಟ್ ಮಾಡ್ಕೊಂಡು ಬರ್ತೀನಿ. ಇದು ನೋಡೋದಕ್ಕೆ ಸೇಮ್ ಅದೇ ಥರನೇ ಹೇರ್ ಸ್ಟೈಲ್ ಥರ ಕಾಣುತ್ತೆ, ಆದರೆ ಇದು ಸಮಥಿಂಗ್ ಡಿಫ್ರೆಂಟಾಗಿದೆ. ಇದು ಲಾಸ್ಟಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇದು ಇಂಟು ಥರನೇ ಹಾಕ್ಕೊಂಡು ಬರ್ತಾಯಿದ್ದೀನಿ. ನೀವು ಲಾಸ್ಟಲ್ಲಿ ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ನೋಡಿ, ಇಲ್ಲಿ ಹೇರ್ ಒಳಗಡೆ ಹಾಕ್ಕೊಂಡು ಇಂಟು ಥರನೇ ನಾನು ಹಾಕ್ಕೊಂಡು ಬರ್ತಾಯಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಲಾಸ್ಟಲ್ಲಿ ತೋರಿಸ್ತಾ ಇರೋ ಥರ ಜಸ್ಟ್ ಇದು ಟ್ವಿಸ್ಟಿಂಗ್ ಥರ ಅಷ್ಟೇ. ನೋಡಿ, ಇಲ್ಲಿ ಟ್ವಿಸ್ಟ್ ಮಾಡ್ಕೊತಿದ್ದೀವಲ್ಲ ಆ ಥರ ಅಷ್ಟೇ. ಆ ಟ್ವಿಸ್ಟ್ ಒಳಗಡೆ ಹೇರ್ಸು ಹೋಗಬೇಕು. ಇದಾದಮೇಲೆ ನಾನು ಬಾಬಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊತಿದ್ದೀನಿ. ನಿಮಗಿಲ್ಲಿ ನೀಟಾಗಿ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದಕ್ಕೆ ವಾಟರ್ಫಾಲ್ ಹೇರ್ ಸ್ಟೈಲ್ ಅಂತ ಹೇಳ್ತಾರೆ. ತುಂಬ ಎಲಿಗೆಂಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ತೀರಾ ಅಂದರೆ ಈ ಥರ ಹೇರ್ ಸ್ಟೈಲ್ ನೀವು ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಬ್ಯಾಕ್ ಸೈಡೆಲ್ಲ ಕರ್ಲ್ ಮಾಡ್ಕೊಬೋದು. ನೆಕ್ಸ್ಟ್ ಹೇರ್ ಸ್ಟೈಲ್ ನೋಡೋಣ ಬನ್ನಿ. ಆಗಿದ್ರೆ ಸೇಮ್ ಅದೇ ಥರನೇ ಸೆಕ್ಷನ್ ತೊಗೊಂಡು 2 ಪಾರ್ಟಾಗಿ ಡಿವೈಡ್ ಮಾಡ್ತಾಯಿದ್ದೀವಿ. ಫಸ್ಟ್ನೇ ಪಾರ್ಟು ಮೇಲೆ ಬರಬೇಕು, ಸೆಕೆಂಡ್ನೇ ಪಾರ್ಟು ಮುಂದೆ ಅಂದರೆ ಫೇಸ್ಗೆ ಬರಬೇಕು. ನಿಮಗೆ ಯಾರು ಹೆಲ್ಪ್ಗಿಲ್ಲ ಅಂದರೆ ಸೇಮ್ ನಂತರನೇ ನೀವು ಸಹ ಸೆಕ್ಷನ್ ಕ್ಲಿಪ್ ಸಹಾಯದಿಂದ ಮಾಡ್ಕೋಬೋದು ಈ ಹೇರ್ ಸ್ಟೈಲ್ನ. ಇಲ್ಲಿ ನೋಡಿ ತೋರಿಸ್ತಾ ಇರೋ ಥರನೇ ಫಸ್ಟ್ನೇದು ಬಂದುಬಿಟ್ಟು ಹಿಂದೆ ಬರುತ್ತೆ, ಸೆಕೆಂಡ್ ಬಂದು ಫೇಸ್ಗೆ ಮುಂದೆ ಬರುತ್ತೆ. ಅದೇ ಥರನೇ ಹಾಕ್ಕೊಂಡು ಫಸ್ಟ್ನೇ ಲೇಯರ್ ಬಂದು ಒಳಗಡೆ ಟ್ವಿಸ್ಟ್ ಆಗುತ್ತೆ. ಇಲ್ಲಿ ತೋರಿಸ್ತಾ ಇರೋ ಥರ ನೀಟಾಗಿ ಕೂಮ್ ಮಾಡ್ಕೊತಿದ್ದೀನಿ ಅಷ್ಟೇ.
ಈ ಥರ ಒಳಗಡೆ ಟ್ವಿಸ್ಟ್ ಮಾಡಿಕೊಂಡು ಇದನ್ನು ಸಹ ಹಿಂದಕ್ಕೆ ಒಳಗಡೆ ಟ್ವಿಸ್ಟ್ ಮಾಡಿಕೊಂಡು ಸ್ವಲ್ಪ ಪುಲ್ ಮಾಡಿಬಿಟ್ಟು ಪಿನ್ ಹಾಕ್ಕೊತಿದ್ದೀನಿ. ಇದನ್ನು ಸಹ ನೋಡೋದಕ್ಕೆ ತುಂಬ ಯೂನಿಕ್ಕಾಗಿ ಚೆನ್ನಾಗಿ ಬರುತ್ತೆ ಇದು ಹೇರ್ ಸ್ಟೈಲು. ನೀವು ಒಂದೊಂದೇ ಹೇರ್ ಸ್ಟೈಲ್ ನೋಡಾದಮೇಲೆ ಅದನ್ನೇ ನೀವು ಈ ಥರ ಡಮ್ಮಿ ಏನಾದರೂ ಇದ್ದರೆ ಅಥವಾ ಬೇರೆ ಯಾರಾದರೂ ನಿಮಗೆ ಪ್ರಾಕ್ಟೀಸಿಗೆ ಸಿಕ್ಕಿದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೋದು. ತುಂಬ ಯೂನಿಕ್ಕಾಗಿ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನಾನು ಲೇಸಿನ ತೋರಿಸ್ತಿದ್ದೀನಿ. ಇದು ನಿಮಗೆ ಸ್ವಲ್ಪ ಟಫ್ ಅಂತಲೇ ಅನಿಸ್ಬೋದು, ಯಾಕಂದರೆ ನೋಡೋದಕ್ಕೆ ಈಸಿ ಇದೆ, ನೀವು ಮಾಡಿದ್ರೆ ನಿಮಗೆ ಟಫು ಕನ್ಫ್ಯೂಷನ್ ಅಂತ ಅನಿಸುತ್ತೆ. ನಾನು ಲೇಸ್ನ ಪಿನ್ ಹಾಕ್ಕೊಂಡು ಇಲ್ಲಿ 3 ಡಿವೈಡ್ ಮಾಡ್ಕೊಂಡಿದ್ದೀನಿ. ಲೇಸ್ನು ನಾನೊಂದು ಒಂದು ಸೆಕ್ಷನ್ ಅಂತಲೇ ಅಂದ್ಕೊಂಡಿದ್ದೀನಿ. ಲೇಸು ಮೇಲೆ ಬರಬೇಕು ಮತ್ತು ಜಾಯಿನ್ ಆಗ್ತಾ ಲೇಸು ಕೆಳಗಡೆಗೆ ಹೋಗುತ್ತೆ. ಇದೇ ಥರನೇ ನಾವು ಮಾಡ್ಕೊಳ್ತಾ ಬರಬೇಕು. ನೀವು ಇದು ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಏನು ಹೇಳ್ತಿದ್ದೀನಿ, ಯಾವ ಹೇರ್ ಸ್ಟೈಲ್ ಇದು ಅಂತ. ಇದು ಲೇಸ್ ಹೇರ್ ಸ್ಟೈಲು, ನೋಡೋದಕ್ಕೆ ಈಸಿ ಇದೆ. ಕೆಲವ್ರಿಗೆ ಏನೋ ಆಲ್ಮೋಸ್ಟ್ ಎಲ್ಲರಿಗೂ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಏನಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇಲ್ಲಿ ಒಂದು ಹೇರ್ ಕೆಳಗಡೆ ಲೇಸ್ ಹೋಗ್ತಾಯಿದೆ ಮತ್ತು ಮೇಲೆ ಲೇಸ್ ಬರ್ತಾಯಿದೆ. ಅದೇ ಥರನೇ ನಾವು ಫಾಲೋ ಮಾಡ್ಕೊಂಡು ಹೋದರೆ ಈಸಿಯಾಗಿ ನಾವು ಮಾಡ್ಬೋದು. ಸ್ವಲ್ಪ ಸ್ಟಾರ್ಟಿಂಗ್ ಕನ್ಫ್ಯೂಸ್ ಅನಿಸುತ್ತೆ, ಬಟ್ ಏನೂ ಪ್ರಾಬ್ಲಮ್ ಇಲ್ಲ, ಮಾಡ್ಕೊಂಡು ಹೋಗ್ಬೋದು. ಬಟ್ ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಳದಿ ಶಾಸ್ತ್ರ ಈ ಥರದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ, ಯೂನಿಕ್ಕಾಗಿ ಕಾಣುತ್ತೆ ಇದು. ನೋಡಿ, ಇಲ್ಲಿ ಫೈನಲಾಗಿ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಲೇಸ್ ಹೇರ್ ಸ್ಟೈಲ್ ಅಂತ ಹೇಳ್ತೀವಿ. ಇಲ್ಲಿ ಬಾಬಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊತಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಈ ಹೇರ್ ಸ್ಟೈಲು. ನೆಕ್ಸ್ಟ್ ಹೇರ್ ಸ್ಟೈಲ್ ಬಂದು ಮುಹೂರ್ತಮ್ಗೆ ಬ್ಯಾಕ್ಕೋಮ್ ಮಾಡಿ ಮಾಡೋ ಅಂಥದ್ದು. ಇದು ಆ್ಯಕ್ಚುಲಿ ಮುಹೂರ್ತಮ್ಗೆ ಚೆನ್ನಾಗಿ ಕಾಣುತ್ತೆ ಇದು. ನೋಡಿ, ಈ ಥರ ಒಂದು ಸ್ಮಾಲ್ ಲೇಯರ್ ತೊಗೊಂಡು ನಾನಿಲ್ಲಿ ಆಸಿಸ್ ಡಸ್ಟ್ನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಈ ಡಸ್ಟ್ ಯೂಸ್ ಮಾಡೋದ್ರಿಂದ ಆಯಿಲ್ ಏನಾದರೂ ಇದ್ದರೆ ಸ್ಕ್ಯಾಲ್ಪಲ್ಲಿ ಅದು ಸಹ ನಮ್ಗೆ ಅವಾಯ್ಡ್ ಆಗುತ್ತೆ ಮತ್ತು ಬ್ಯಾಕ್ಕೋಮ್ ಮಾಡೋಕ್ಕೆ ನಮ್ಗೆ ಈಸಿ ಆಗುತ್ತೆ. ಓಕೆನಾ? ಇಲ್ಲಿ ನೋಡಿ ಯಾವ ಥರ ಬ್ಯಾಕ್ಕೋಮ್ ಮಾಡ್ತಾಯಿದ್ದೀನಿ ಅಂತ. ಸ್ವಲ್ಪನೇ ಲೇಯರ್ದು ತೊಗೊಂಬಂದು ಅಲ್ಲಿ ಕೂರಿಸ್ತಾ ಇದ್ದೀನಿ. ನನಗೆ 1 ಇಂಚಷ್ಟು ಬೇಕಾಗುತ್ತೆ ಇಲ್ಲಿ ಬ್ಯಾಕ್ಕೋಮು. ನೋಡಿ, ಇಲ್ಲಿ ಸ್ಲೋ ಆಗಿ ಬಂದು ರೂಟ್ಸ್ ಹತ್ರ ನಾನು ಕೂರಿಸ್ತಾ ಇದ್ದೀನಿ. ಓಕೆನಾ? ಅದೇ ಥರನೇ ನಾವು ಮಾಡ್ಕೊಳ್ತಾ ಬರಬೇಕಾಗತ್ತೆ. ಕೆಲವ್ರಿಗೆ ಬ್ಯಾಕ್ಕೋಮ್ ಮಾಡೋದು ಕಷ್ಟ, ಅದು ಬಿಟ್ಟರೆ ಏನು ಆಪ್ಷನ್ ಇಲ್ವಾ ಅಂತ ಕೇಳ್ಬೋದು. ಇಲ್ಲ, ಇದೊಂದೇ ಮೆಥಡಲ್ಲಿ ನಮಗೆ ತುಂಬ ಚೆನ್ನಾಗಿ ಬರೋವಂಥದ್ದು. ಅಂದರೆ ನಮಗೆ ಸ್ಟಫ್ ಇಟ್ಟು ನಮಗೆ ಅಷ್ಟು ನೀಟಾಗಿ ಬರಲ್ಲ, ಬ್ಯಾಕ್ಕೋಮ್ ಮಾಡಿದ್ರೇ ನಮಗೆ ಸರಿ ಆಗೋದು. ಇಲ್ಲಿ ನೋಡಿ, ಡ್ರಾಫ್ಟಿಂದ ನಾನದು ಲಾಕ್ ಮಾಡಿದೆ. ಫ್ರಂಟಿಂದ ನೋಡಿದ್ರೆ ನಾವು ಬ್ಯಾಕ್ಕೋಮ್ ಮಾಡೋದು ಇಷ್ಟು ಚೆನ್ನಾಗಿ ಬಂದಿರಬೇಕು. ಓಕೆನಾ? ಫ್ಲ್ಯಾಟಾಗಿ ಬಂದರೆ ನಮಗೆ ಆ ಬಫ್ ಅಂತ ಏನಂತ ಹೇಳ್ತೀವಿ ಅದು ಬರಲ್ಲ ನಮಗೆ. ಓಕೆನಾ? ಇದೇ ಥರನೇ ಬ್ಯಾಕ್ಕೋಮ್ ಮಾಡ್ಕೊಂಡು ಬರಬೇಕು. ಇನ್ನೊಂದು ಲೇಯರ್ ತೊಗೊತಾ ಇದ್ದೀನಿ. ನೋಡಿ, ತೊಗೊಂಡು ನಾನು ಅದೇ ಥರನೇ ಸೇಮ್ ಪೌಡರ್ ಹಾಕ್ಕೊಂಡು ಆಸಿಸ್ ಪೌಡರು ಬ್ಯಾಕ್ಕೋಮ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಯಾರಿಗಾದರೂ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಮಂತಿಂದ ಬ್ಯಾಚಸ್ ಸ್ಟಾರ್ಟ್ ಆಗುತ್ತೆ. ಇವಾಗ ಒಂದು ಬ್ಯಾಚು ರನ್ನಿಂಗಲ್ಲಿದೆ ಆಲ್ರೆಡಿ. ಇದ್ರ ಮಧ್ಯದಲ್ಲಿ ನಾನು ಫ್ರೀ ಮಾಡಿಕೊಂಡು ನಿಮಗೋಸ್ಕರ ಅಂತಲೇ ನಾನು ವಿಡಿಯೋ ಮಾಡ್ತೀನಿ. ಅಂದರೆ ನಿಮ್ಮದು ಯಾವುದು ತುಂಬ ಜನ ಯಾವುದು ಕೇಳ್ತಿದ್ದಾರೆ, ಯಾವುದು ರಿಕ್ವೆಸ್ಟ್ ಇದೆ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಡ್ರಾಫ್ಟಿಂದ ನಾನು ಇದನ್ನು ಸೆಕ್ಯೂರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಲೇಯರ್ ಬಂದು ವರ್ಟಿಕಲಾಗಿ ತೊಗೊತಾ ಇದ್ದೀನಿ. ವರ್ಟಿಕಲಾಗಿ ತೊಗೊಂಡು ಇದನ್ನು ಸಹ ನಾನು ಬ್ಯಾಕ್ಕೋಮ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಸೇಮ್ ಅಲ್ಲಿ ಹೆಂಗೆ ಮಾಡಿದ್ವಿ ಬ್ಯಾಕ್ಕೋಮು ಅದೇ ಥರನೇ 1.5 ಇಂಚು ನಿಮ್ಗೆ ಎಷ್ಟು ಪಫ್ ಹೈಟ್ ಬೇಕು ನೋಡಿಕೊಂಡು ಬ್ಯಾಕ್ಕೋಮ್ ಮಾಡಿಕೊಂಡ್ರೆ ಆಯಿತು, ಇನ್ನೇನಿಲ್ಲ. ಇದು ಬ್ಯಾಕ್ಕೋಮ್ ಆದಮೇಲೆ ನಿಮಗೆ ತುಂಬ ಚಿಕ್ಕಾಗ್ಬಿಟ್ಟಿದೆ, ಇದನ್ನು ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು ಅಂದರೆ ದೊಡ್ಡ ಹಲ್ಲಿಂದ ಇರುತ್ತಲ್ಲ ಅದರಲ್ಲಿ ನೀವು ಸ್ಲೋ ಆಗಿ ಕೂಮ್ ಮಾಡ್ಕೊಂಡು ಬಂದರೆ ಬ್ಯಾಕ್ಕೋಮಲ್ಲಿ ಏನು ಚಿಕ್ಕಿರುತ್ತೆ ಅದೆಲ್ಲ ಹೋಗ್ಬಿಡುತ್ತೆ. ಓಕೆನಾ? ನೋಡಿ, ಇಲ್ಲಿ ಸೆಕೆಂಡ್ ಲೇಯರ್ನು ನಾನು ಇದೇ ಥರನೇ ಬ್ಯಾಕ್ಕೋಮ್ ಮಾಡಿ ಅಲ್ಲಿ ಸಹ ನಾನು ಪಫ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಇದಾದಮೇಲೆ ಟೋಟಲಾಗಿ ನಾನು ಇಷ್ಟು ಹೇರ್ನ ಇಟ್ಕೊಂಡು ಮೇಲೆ ಏನು ಟಾಂಗ್ಸ್ ಅದೆಲ್ಲ ಕಾಣ್ತಾ ಇರುತ್ತೆ ಅದನ್ನೆಲ್ಲ ನಾನು ನೀಟಾಗಿ ರಿಮೂವ್ ಮಾಡ್ಕೊತೀನಿ.
ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಟಾರ್ಟಿಂಗ್ ಎಷ್ಟು ಹೈಟ್ ಕಾಣ್ತಾ ಇತ್ತು ಅಂತ. ನಾವು ಬಾಚ್ತಾ ಅದು ಕಮ್ಮಿ ಆಗುತ್ತೆ, ನಮಗೆ ಅಷ್ಟೇ ಹೈಟ್ ಇರೋದಿಲ್ಲ. ಓಕೆನಾ, ಯಾಕಂದರೆ ಇದು ಬ್ಯಾಕ್ಕೋಮ್ ಮಾಡಬೇಕಾದ್ರೆ ಸ್ವಲ್ಪ ಚಿಕ್ಕ ಅಂತ ಏನಂತ ಹೇಳಿರ್ತೀವಿ ಅದು ಕಟ್ಟಿರುತ್ತೆ. ನಾವು ಇದು ಕೂಮ್ ಮಾಡ್ತಾ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊತಾ ಬರಬೇಕಾಗತ್ತೆ. ಆವಾಗ ನಮಗೆ ಹೇರು ಸ್ವಲ್ಪ ಕಮ್ ಡೌನ್ ಆಗಿರುತ್ತೆ. ಓಕೆನಾ, ಅಷ್ಟೇ ಹೈಟು ಇರೋದಿಲ್ಲ. ಇದನ್ನು ನೋಡಿಕೊಂಡು ನಾವು ಮೇಲೆ ಬಾಚ್ಕೊಳ್ತಾ ಇದ್ದೀನಿ. ನಮಗೆ ಮೇಯ್ನು ನೀಟ್ ಫಿನಿಶಿಂಗ್ ಬೇಕು. ಓಕೆನಾ, ನಾವು ಏನು ಬೇಕಂತ ಚೆಕ್ ಮಾಡಿದ್ವಿ ಒಳಗಡೆ ಬ್ಯಾಕ್ಕೋಮ್ ಮಾಡಬೇಕಾದ್ರೆ ಅದು ನಮಗೆ ಕಾಣಬಾರ್ದು, ವಿಸಿಬಲ್ ಆಗಬಾರ್ದು. ಆ ಥರ ನಾವು ನೀಟಾಗಿ ಕೋಮ್ ಮಾಡ್ಕೊಬೇಕು. ನಾವಿಲ್ಲಿ ಆಸಿಸ್ ಸ್ಪ್ರೇ ಮೇಲೆ ಹಾಕೋಬೋದು. ಸ್ಪ್ರೇ ಹಾಕ್ಕೊಂಡ್ರೆ ನಮಗೆ ಇಲ್ಲಿ ಟಾಂಗ್ ರಿಮೂವ್ ಮಾಡ್ಕೊಳ್ಳೋಕ್ಕೂ ನಮ್ಗೆ ಈಸಿ ಆಗುತ್ತೆ. ಅದರಿಂದ ನೋಡಿ, ಇಲ್ಲಿ ನಾನು ನೀಟಾಗಿ ಕೂಮ್ ಮಾಡಿಕೊಂಡೆ ಆಲ್ರೆಡಿ. ಹೇರ್ ಸ್ಪ್ರೇ ಏನಕ್ಕೆ ಹಾಕ್ತೀವಿ, ಶೈನಿಂಗ್ ಸ್ಪ್ರೇ ಅಂತಂದರೆ ನೀಟಾಗಿ ಅದು ಮ್ಯಾನೇಜ್ ಮಾಡ್ಬೋದು ನಾವು, ಮತ್ತು ಹೇರ್ ಕೂಡ ಶೈನಿಂಗಾಗಿ ಕಾಣುತ್ತೆ. ಇದಾದಮೇಲೆ ನಾನು ಒಂದು ಟ್ವಿಸ್ಟ್ ಮಾಡಿ ಇಲ್ಲಿ ಬಾಬಿ ಪಿನ್ನಿಂದ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಇದು ಎರಡೂ ಸೈಡು ಮಾಡಿದಾಗಲೇ ನಿಮಗೆ ಗೊತ್ತಾಗೋದು ನಾವು ಏನು ವರ್ಕ್ ಮಾಡಿದ್ದೀವಿ ಅಂತ. ಇದು ಮುಹೂರ್ತಮ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ನೋಡಿರ್ಬೋದು ತುಂಬ ಜನ ಇದು ಮುಹೂರ್ತಮ್ಗೆ ಮಾಡಿರ್ತಾರೆ ಹೇರ್ ಸ್ಟೈಲ್ನ. ನೋಡಿ, ಇಲ್ಲಿ ಫ್ರಂಟಿಂದ ತೋರಿಸ್ತೀನಿ. ಈ ಥರ ಬಫ್ ಬರಬೇಕು. ನಿಮಗೇನಾದರೂ ಬಫ್ ಇದು ತುಂಬ ಹೈಟ್ ಆಯಿತು ಅಂತ ಅನಿಸಿದ್ರೆ ಬಾಬಿ ಪಿನ್ನ ರಿಮೂವ್ ಮಾಡಿ ನೀವು ಇನ್ನೊಂದು ಸರಿ ಟ್ವಿಸ್ಟ್ ಮಾಡಿಬಿಟ್ಟು ಲೈಟಾಗಿ ಸ್ವಲ್ಪ ಡೌನಾಗಿ ಹಾಕ್ಕೋಬೇಕು ಪಿನ್ನು ಅಷ್ಟೇ. ಆವಾಗ ನಿಮಗೆ ಬಫ್ಫು ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆನಾ, ಹೇಗೆ ಬೇಕೋ ಹಾಗೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಎರಡೂ ಸೈಡು ಈ ಥರ ಪಫ್ ಮಾಡಿ ಮಿಡಲಲ್ಲಿ ಕ್ರೌನ್ ಪಫ್ ಮಾಡಿದ್ರೇ ನಮಗೆ 100% ಲುಕ್ ವೈಸ್ ಚೆನ್ನಾಗಿ ಬರುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಏನಿರುತ್ತೆ ಅಂತಂದರೆ ಕ್ರೌನ್ ಪಫ್ ಹೇಗೆ ಮಾಡೋದು, ಲೈನ್ಸ್ ಹೇಗೆ ತೆಗೆಯೋದು, ಮತ್ತು ರಿಸೆಪ್ಷನ್ ಕರ್ಲ್ಸು, ಕಂಪ್ಲೀಟಾಗಿ ಹೇರ್ ಎಕ್ಸ್ಟೆನ್ಷನ್ನು ಅಟ್ಯಾಚ್ ಮಾಡೋದು ಎಲ್ಲದ್ರ ಬಗ್ಗೆನೂ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್.